ಗುರುವಾರ ಸಂಜೆ ನಾವು ಇಲ್ಲೇ ಪೆಟ್ರೋಲ್ ಬಂಕ್ನಲ್ಲಿ ಮಲಗಿದ್ದು. ಈಗ ವಾದ್ರಾದಿಂದ ಸಿಟಿ ಒಂದು 4-5 ಕಿಲೋಮೀಟ್ರು ಮುಂದೆ ಇದೆ. ಇಲ್ಲಿಂದ ನಮ್ಮ ಸೈಕಲ್ ರೈಡ್ ಜರ್ನಿ ಸ್ಟಾರ್ಟ್ ಮಾಡಿ ನಾಗ್ಪುರ ಕಡೆಗೆ ಹೋಗ್ತಾಯಿದೆ. ನಾಗ್ಪುರ ತಲುಪ್ತಾ ಇದ್ದೇವೆ. ರಾತ್ರಿ ಸಿದ್ಧಿವಿನಾಯಕ ಪೆಟ್ರೋಲ್ ಬಂಕ್ HP ಇಲ್ಲಿ ಮಲಗಿದ್ದು. ಇಲ್ಲಿ ನಮಗೆ ಮಲಗೋದಕ್ಕೆ ಅವಕಾಶ ಕೊಟ್ಟಿದ್ದರು. ತುಂಬ ಹೆವಿ ಗಾಡಿಗಳು ಓಡಾಡುತ್ತೆ, ಅದರಿಂದ ಸೇಫ್ಟಿಗೂ ಅಷ್ಟೇ ಮಹತ್ವವನ್ನು ಕೊಟ್ಟಿದ್ದೇವೆ. ಹೆಲ್ಮೆಟ್ಟು ಮತ್ತು ಇಲ್ಲಿ ವಾಟರ್ ಫೆಸಿಲಿಟಿ, ಚಾರ್ಜಿಂಗ್, ಸೇಫ್ಟಿ ತುಂಬ ಇದೆ. ಯಾರು ಸೈಕಲ್ ರೈಡ್ ಮಾಡೋರು ಮತ್ತು ವೆಹಿಕಲ್ನವರು ಇಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ನಾವು ಜರ್ನಿ ಮಾಡುವಾಗ ಉಳ್ಕೋಬೋದು. ಎಲ್ರಿಗೂ ಗುಡ್ ಮಾರ್ನಿಂಗ್. ನಮ್ಮ ಸೈಕಲ್ ರೈಡನ್ನು ಬೆಂಬಲಿಸಿ ಮೈಸೂರು ಟು ಪ್ರಯಾಗ್ರಾಜ್, ಅಯೋಧ್ಯ ನೇಚರ್ ಅವೇರ್ನೆಸ್ ಸೈಕಲ್ ಟ್ರಿಪ್. ಮರಗಿಡಗಳನ್ನು ಹೆಚ್ಚು ಬೆಳೆಸಿ ನೋಡಿ, ಶ್ರೀಗಂಧದ ಮರದ ಥರ ಇದೆ. ಹೆಚ್ಚು ಮರಗಿಡಗಳನ್ನು ಬೆಳೆಸಿ ತಾಪಮಾನವನ್ನು ಕಡಿಮೆ ಮಾಡಿ. ನಾಗ್ಪುರ ಹೈವೇ ಇನ್ನು 75 ಕಿಲೋಮೀಟರ್ ಹೆಚ್ಚು ಕಡಿಮೆ ಇದೆ. ಬಟ್ ಏನಂದರೆ ಇವತ್ತು ಈ ದಿನ ಬೈಪಾಸಲ್ಲಿ ಹೈವೇಲಿ ಹೋಟ್ಲೇ ಸಿಗಲಿಲ್ಲ. ಹಣ್ಣು ನೀರು ಕುಡಿದು ಮುಂದೆ ಸಾಗ್ತಾ ಇದ್ದೀನಿ. ಈ ರೀತಿ ನಮ್ಮ ಸೈಕಲ್ ಪ್ರಯಾಣ, ಸೈಕಲ್ ರೈಡ್ ಮೈಸೂರು ಟು ಪ್ರಯಾಗ್ರಾಜ್, ಅಯೋಧ್ಯ. ಒಂದು ನದಿ ಹರಿತಾ ಇದೆ. ಇಲ್ಲಿ ಬೇರ್ ಅಂತ ಕರಿತೀವಿ, ಎಲ್ಚಿ ಹಣ್ಣಿಗೆ. ಹೋಟೆಲ್ನಲ್ಲಿ ಇವತ್ತು ದೋಸೆ ಸಿಕ್ತು ಮತ್ತು ಪೊಟ್ಯಾಟೊ ಒಂದು ಪನ್ನು ತಿಂದ್ಕೊಂಡು ದೆಹಲಿ ವಾದ್ರಾ ಕಡೆಯಿಂದ ಹೊರಟಂತಹ ನಮ್ಮ ಬೆಳಗಿನ ಸೈಕಲ್ ಪ್ರಯಾಣ ಈಗ ನಾಗ್ಪುರ 48 ಕಿಲೋಮೀಟ್ರ್ ಇದೆ. ಈಗ ಹೊರಡ್ತಾ ಇದ್ದೇವೆ. ನೆಕ್ಸ್ಟು ಇಷ್ಟು ದಿನ ನಾಗ್ಪುರ ಅಂತ ಇದೆ. ಇನ್ನು ಮುಂದೆ ಪ್ರಯಾಗ್ರಾಜ್ ಅನ್ನೋ ನಾಮಾಂಕಿತದೊಂದಿಗೆ ನಮ್ಮ ಪ್ರಯಾಣ ಸಾಗೋಣ. ನಾಗ್ಪುರ ಬೈಪಾಸ್ ರೈಟ್ ಹೈದರಾಬಾದ್, ಕರ್ನೂಲ್, ಬ್ಯಾಂಗ್ಳೂರು, ಕನ್ಯಾಕುಮಾರಿವರೆಗೆ ಹೋಗುತ್ತೆ. ಸಿಟಿ ಇನ್ನೂ 14 ಕಿಲೋಮೀಟ್ರ್ ಇದೆ. ಲೆಫ್ಟಿಗೆ ತೊಗೊಂಡು ಸರ್ವಿಸ್ ರೋಡಲ್ಲಿ ಎಂಟ್ರಿ ಆದರೆ ಬೈಪಾಸ್ ರಾಯ್ಪುರ್, ಜಬಲ್ಪುರ್ ಮತ್ತು ಇನ್ನೊಂದು ಹೀಗೆ ರೈಟ್ಗೆ ಹೋಗುತ್ತೆ. ಸ್ಟ್ರೈಟ್ ಹೋಗಿ ಸಿಟಿಲಿ ಮತ್ತು ಉಳ್ಕೊಂಡು ನಾಳೆ ಪ್ರಯಾಗ್ರಾಜ್ ಕಡೆ ಪ್ರಯಾಣ. ಸೈಕಲ್ ಜರ್ನಿ ಸ್ಟಾರ್ಟಾಗಿ ನಾಗ್ಪುರ ತಲುಪಿದ್ದೇವೆ. ಮಹಾರಾಷ್ಟ್ರದ ನೇನು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನಾಳೆ 100 ಕಿಲೋಮೀಟರ್ ಸೈಕಲ್ ನಾವು ಜರ್ನಿ ಮಾಡಿದ್ರೆ ಮಧ್ಯಪ್ರದೇಶ ದಾಟ್ತೇವೆ. ಈ ದಿನ ಸಾಯಿಬಾಬಾ ಮಂದಿರ, ವಿಕಾಸ್ ನಗರ್, ನಾಗ್ಪುರ ಅಲ್ಲಿ ಒಂದು ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿ, ಇಲ್ಲಿ ಒಬ್ಬರು ಪರಿಚಯ ಆದರು, ಕಟ್ಟಡ ಮಾಡುವಂತಹ ಮೇಸ್ತ್ರಿಯವರು. ಅವ್ರ ಜೊತೆಯಲ್ಲೇ ನಾವು ಟೆಂಟ್ ಹಾಕ್ಕೊಂಡು ಈ ದಿನ ವಾಸ್ತವ್ಯ
ಇಲ್ಲಿ ಸ್ಟೇ ಆಗಿದ್ದೀನಿ. ನಾಳೆ ಬೆಳಗ್ಗೆ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ.